ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ನಿಂದ ಲಕ್ಷ ಲಕ್ಷ ಹಣಕ್ಕೆ ಡೀಲ್ ಅನ್ನ ಮಾಡಿಕೊಳ್ಳಲಾಗಿದೆ. ಚೀಟಿ ನಡೆಸ್ತಾ ಇದ್ದಂತಹ ವ್ಯಕ್ತಿ ಬಳಿ ಇನ್ಸ್ಪೆಕ್ಟರ್ ಗೋವಿಂದರಾಜು ಡೀಲ್ ಅನ್ನ ಮಾಡಿಕೊಂಡಿದ್ದಾರೆ. ಚೀಟಿ ಮಾಡ್ತಾ ಇದ್ದವನ ಬಳಿ 5 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ದಂತಹ ಖಾಕಿ ಚೀಟಿ ನಡೆಸ್ತಾ ಇದ್ದಂತಹ ವ್ಯಕ್ತಿ ಬಳಿ ಇನ್ಸ್ಪೆಕ್ಟರ್ ಗೋವಿಂದರಾಜು ಡೀಲ್ ಅನ್ನ ಮಾಡಿಕೊಂಡಿದ್ದಂತೆ. ಚೀಟಿ ಮಾಡ್ತಾ ಇದ್ದವನ ಬಳಿ 5 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ದಂತಹ ಖಾಕಿ 1 ಲಕ್ಷ ಪಡೆದು ಉಳಿದ 4 ಲಕ್ಷ ಚೀಟಿದಾರನ ಬಳಿ ಕೇಳಿದ್ದಂತೆ. ಫೋನ್ನಲ್ಲೇ ಡೀಲ್ ಮಾಡಿರುವಂತಹ ಲಂಚಕೋರ ಪೊಲೀಸಪ್ಪ. ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದೆ ಪೊಲೀಸಪ್ಪನ ಡೀಲಿಂಗ್ ಆಡಿಯೋ. ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ನಿಂದ ಲಕ್ಷ ಲಕ್ಷ ಹಣಕ್ಕೆ ಡೀಲ್ ಆಗಿರೋದು ಗೊತ್ತಾಗ್ತಾ ಇದೆ. ಡೀಲ್ ಎಲ್ಲ ಮಾಡ್ಕೊಬಿಟ್ಟು ಯಾವಾಗ ಅಧಿಕಾರಿಗಳ ಬಲೆಗೆ ಬಿದ್ರು ಆಗ ಫುಲ್ಲು ಪೊಲೀಸಪ್ಪ ಪತ್ರಗೊಟ್ಟೋಗ್ಬಿಟ್ಟಿದ್ದಾರೆ. ಏನ್ ಕಿರ್ಚಾಡೋದು, ರಂಪಾಟ ಮಾಡೋದು, ಸಹಕಾರವನ್ನ ಕೊಡಬೇಕಾದಂತಹ ಪೊಲೀಸಪ್ಪ ದೊಡ್ಡ ಹೈ ಡ್ರಾಮಾವನ್ನೇ ಕ್ರಿಯೇಟ್ ಮಾಡಿದ್ದಾನೆ. ಅರ್ಥ ಮಾಡ್ತೀವಿ ಸ್ವಲ್ಪ ಬೇಡ ಬಿಡಿ. ನೋಡಿ ನೀವು ಹೇಳಿದಕ್ಕೆ ನಾನು ನೋಡಿ ಟೈಮ್ ಹಾಗೆ ಇಲ್ಲ ಪರವಾಗಿಲ್ಲ ಬಿಡಿ. ಪ್ರಿನ್ಸಿಪಲ್ ಮಾಡ್ತೀನಿ ಬಿಡ್ರಿ, ತಲೆ ತಗೊಳ್ಳಿ. ನಾನು ಒಂದ್ ಕೆಲಸ ಮಾಡ್ತೀನಿ, ನಾಳೆ ರಿಪಬ್ಲಿಕ್ ನಾಳಿದ್ದು ಮಾಡಿ ಆಯ್ತಾ? ಆಯ್ತು. ಮತ್ತೆ ಹಾಗೆ ಇಲ್ಲ ಹೋಗಕ್ಕಾಗಲ್ಲ ಅಂತ ನಾನು ನೀವು ರಿಪಬ್ಲಿಕ್ ಡೇ ದಿನ ಬಂದು ಮಾಡ್ತೀನಿ ಅನ್ನಂಗೆ ಅಂತ ಪ್ರಾಮಿಸ್ ಮಾಡ್ತೀನಿ. ಕಂಪ್ಲೀಟ್ ಆಯ್ತು ಮಾಡಿ. ಇಲ್ಲ ಮಾಡಿ ಏನ್ ಮಾಡಿ ನೀವು ಯಾವ ನೀವು ತಗೊಳ್ಳಿ ಮಾಡೋಣ. ಹೋಗಪ್ಪ ಆಯ್ತು ಮಾಡೋಣ, ತಗೊಳ್ಳಿ. ಯಾವ್ದು ನಾನ್ಸಲ ಮಾಡ್ತೀನಿ ಅಂತ ಆಯ್ತು ಮಾಡ್ತೀನಿ ಸಾಕ. ಈಗ ಅಕ್ಬರ್ ಹೇಳಿ, ಬೇರೆ ಇನ್ಸ್ಪೆಕ್ಟರ್ ಲೆಕ್ಕಾಚಾರನೇ ಬೇರೆ ಆಗೋದು. ನಾನು ಹತ್ರ ಮಾಡಕ್ ಹೋಗಲ್ಲ, ಅರ್ಥ ಆಯ್ತಾ? ಬೇರೆ ಇನ್ಸ್ಪೆಕ್ಟರ್ ಆಗಿದ್ರೆ ಬೇರೆ ಲೆಕ್ಕಾಚಾರದಲ್ಲೇ ಮಾಡೋರು ಅವರು. ಅವರೆಲ್ಲ ಇಂತಿಂತ ಸ್ಟೇಷನ್ ಬರಲ್ಲ, ಅವರು ಎಲ್ಲ ಬರೋದು ಅಂತಲ್ಲ, ಎಲ್ಲ ಔಟ್ಸ್ಕರ್ಟ್ಸ್ ಅಲ್ಲಿ ಅಂತವರಾಗಿದ್ರೆ ಇಷ್ಟೊತ್ತಿಗೆ ಅದು ಬೇರೆ ಕಥೆನೇ ಆಗಿರೋದು. ಸೂರಜ್ ಅವ್ರದ್ದು ಸೋಮವಾರ ಏನ್ ಮಾಡ್ಕೋಬೇಕ್ರೆ ಹೇಳ್ಬಿಟ್ಟು ಹೋಗಿ. ಆಯ್ತು. 4 ಏನ್ ಇದ ಒಂದಾಯ್ತು. 4 26ಕ್ಕೆ 4 ಮಾಡಿ ನಿಮ್ಗೆ ಯಾಕೆ ನೀಟಾಗಿ ನಾನೆಲ್ಲ ನೀಟಾಗಿ ಇದು ಮಾಡ್ತೀನಿ.